ಬೇಬಿ, ತಾತನ ಫೋಟೋಗೆ ಹಾರ ಹಾಕ್ತಿದ್ಯಾ? ಏನು ಇಷ್ಟೊಂದು ಸಂತೋಷ ಪಡ್ತಿದ್ಯಾ? ಅಲ್ಲ ಮಾಮ್, ಇವನ್ನ ನಾನೇ ಸಾಯಿಸಿ ನಾನೇ ಹಾರ ಹಾಕುವಾಗಾಯ್ತಲ್ಲ, ಅದೇ ಕಾಮಿಡಿ. ಮೆತ್ತಗೆ ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ. ಓಕೆ ಓಕೆ, ಬಟ್ ಏನ್ ಗೊತ್ತಾ ಮಾಮ್, ಇವನ್ನ ನೋಡ್ತಿದ್ರೆ ಫನ್ನಿ ಅನ್ಸುತ್ತೆ. ಅಲ್ಲ ಮಾಮ್, ಕೊನೆ ಕಾಲದಲ್ಲಿ ನನ್ನ ಮಾತನ್ನ ಕೇಳ್ಕೊಂಡು ತೆಪ್ಪಿಗಿತ್ತಿದ್ರೆ ಆರಾಮಾಗಿ ಬದುಕ್ತಿದ್ದ. ಪಾಪ ಅನ್ಯಾಯವಾಗಿ ಸತ್ತೋದ ಮಾಮ್. ಬೇಬಿ, ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಈಗ ಈ ಥರ ಮಾತಾಡ್ತಿದ್ಯಾ? ಬಾಯ್ ಮುಚ್ಕೊಂಡು ಸುಮ್ಮನಿರು. ಮಾಮ್, ಆ್ಯಕ್ಚುಲಿ ಈ ಕೊಲೆನ ನಾನು ಒಬ್ಬಳೇ ಮಾಡಿಲ್ಲ. ಏನು ಹೇಳ್ತಿದ್ಯಾ? ಎಸ್ ಮಾಮ್, ಇದರಲ್ಲಿ ಇನ್ನೊಬ್ಬರ ಕೈವಾಡ ಇದೆ. ಯಾರು? ನನ್ನ ಕೈಯಿಂದಾನೇ ಇವನ್ ಸಾವು ಆಗ್ಬೇಕು ಅಂತ ಫೇಟ್ನ ಬರದ್ನಲ್ಲ, ಆ ದೇವ್ರು ಅವಂದು ಮಾಮ್. ಮಾಮ್, ಈ ಮುದ್ಕನ್ ಸಾಯಿಸೋ ಮನ್ಸ್ ಕೊಟ್ಟಿದ್ಯಾರು? ಆ ದೇವ್ರು. ಸೊ ಅವನು ಕಿಲ್ಲರೇ ಅಲ್ವಾ? ಬೇಬಿ, ಕೊಲೆ ಮಾಡಿದ್ದೆ ತಪ್ಪು, ಅದ್ರ ಮೇಲೆ ಲಾಜಿಕ್ ಬೇರೆ ಮಾತಾಡ್ತಿದ್ಯಾ? ಮಾಮ್, ನೀವೇ ಯಾವಾಗಲೂ ಹೇಳ್ತಿದ್ರಿ ನಮ್ಮ ಸೇಫ್ಟಿಗೋಸ್ಕರ ನಾವು ಏನೇ ಮಾಡಿದ್ರು ಅದು ತಪ್ಪಲ್ಲ ಅಂತ. ಸೊ ನಾನು ಮಾಡಿದ್ದು ಅದೇ ಅಲ್ವಾ? ಹಲೋ, ಇಷ್ಟೆಲ್ಲ ಲಾಜಿಕ್ಕು, ಥಿಂಕಿಂಗು, ಸ್ಮಾರ್ಟ್ನೆಸ್ನ ರಿಷಿನ ಪಡ್ಕೊಳ್ಳೋಕೆ ನೀನು ಯೂಸ್ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ರಿಷಿ ನಿನ್ನ ಗಂಡ ಆಗಿರ್ತಿದ್ದ. ಬಟ್ ನೀನು ಬೇಡದೆ ಇರೋದಕ್ಕೆ ತಲೆ ಕೆಡ್ಸ್ಕೊತೀಯ. ಮಾಮ್, ನಾನು ಮಾಡಿದ ಪ್ರತಿಯೊಂದು ಮರ್ಡರ್ಗೂ ರಿಷಿನೇ ಕಾರಣ. ಅವನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಮಾಮ್. ಐ ಆಮ್ ರೆಡಿ. ರಿಷಿ ನನಗೆ ಸಿಗಬೇಕು. ಹೀ ಈಸ್ ಮೈನ್ ಅಷ್ಟೇ. ಬೈ ಚಾನ್ಸ್ ಅವ್ನು ನನಗೆ ಸಿಕ್ಕಿಲ್ಲ ಅಂದರೆ ನಾನು ಆ ಕಮಲಿನೂ. ಬೇಬಿ, ಇಷ್ಟೊಂದು ವೈಲ್ಡ್ ಆಗಿ ಥಿಂಕ್ ಮಾಡೋ ಬದಲು ಋಷಿನ ಪಡ್ಕೊಳ್ಳೋದಕ್ಕೆ ಪ್ರಾಂಪ್ಟ್ ಆಗಿ ಟ್ರೈ ಮಾಡು. ಕೊಲೆನೇ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ. ಗಾಟ್ ಇಟ್? ಕಮಲಿಯವರ, ಏನು ಯೋಚನೆ ಮಾಡ್ತೀರಾ? ನಿಮ್ಮ ಮನಸ್ಸು ಎಲ್ಲೋ ಇದೆ? ಇಲ್ಲ ಸರ್, ನಾನು ಆರಾಮಾಗೇ ಇವ್ನಿ. ಯಾಕೆ ಸುಳ್ಳು ಹೇಳ್ತಿದ್ದೀರಾ ಕಮಲಿಯವರ? ನಿಮ್ಮ ಮನಸ್ಸು ತಾತನ ಕಾರ್ಯಕ್ಕೆ ಹೋಗಬೇಕು ಅಂತ ಹೇಳ್ತಿದ್ದೆ. ಆದ್ರೆ ನೀವು ಬೇಡ ಅಂತ ಬಲವಂತಾಗಿ ಇಲ್ಲೇ ಕೂತೀರಾ. ನೀವು ಕಾರ್ಯಕ್ಕೆ ಹೋಗ್ಬೇಕು ಕಮಲಿಯವರ. ಇಲ್ಲ ಸರ್, ನಾನು ಹೋಗಕ್ಕಿಲ್ಲ ಅಂತ ಹೇಳಿದ್ದೀನಲ್ಲ. ಕಮಲಿಯವರ, ಇದು ನಿಮ್ಮ ತಾತನ ಕಾರ್ಯ, ನೀವು ಹೋಗಲೇಬೇಕು. ಹೋಗಲಿಲ್ಲ ಅಂತ ಹೇಳಿದ್ರೆ ಅಜ್ಜಿ ತುಂಬ ಬೇಜಾರು ಮಾಡ್ಕೊತಾರೆ. ಬನ್ನಿ ಹೋಗೋಣ. ಏನಂದ್ರೆ ಸರ್? ಹೋಗೋಣನಾ? ಹಂಗಂದ್ರೆ ನೀವು ಬರ್ತೀರಾ ಸರ್? ಹೌದು ಕಮಲಿಯವರ, ನಾನು ಅಲ್ಲಿಗೆ ಬರದೆ ಹೋದರೆ ತಪ್ಪು ಮಾಡಿರೋದಕ್ಕೆ ಬಂದಿಲ್ಲ ಅನ್ನೋ ಡಿಸಿಷನ್ಗೆ ಬಂದ್ಬಿಡ್ತಾರೆ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಬರೋದಕ್ಕೆ ಮುಜುಗರ ಯಾಕೆ? ನನಗೆ ಅಲ್ಲಿಗೆ ಬರೋದಕ್ಕೆ ಯಾವುದೇ ಥರ ಹಿಂಜರಿಕೆ ಇಲ್ಲ. ಬನ್ನಿ ಹೋಗೋಣ. ನನ್ನ ತಾತಂಗೇನು ಮಾಡಿಲ್ಲ, ಅದು ನಿಮಗೆ ಗೊತ್ತಿದೆ, ನನಗೆ ಗೊತ್ತಿದೆ. ನನ್ನನ್ನು ಎಲ್ರಿಗಿಂತ ಹೆಚ್ಚಾಗಿ ನಂಬೋದು ನೀವು ನನ್ನ ಬಗ್ಗೆ ಇಷ್ಟು ನಂಬಿಕೆ ಇಟ್ಟಿರುವಾಗ ಬೇರೆಯವ್ರ ಬಗ್ಗೆ ಐ ಡೋಂಟ್ ಕೇರ್. ತಾತನ ಕಾರ್ಯದಲ್ಲಿ ಭಾಗಿಯಾದರೆ ತಾತಂಗೂ ಖುಷಿ ಆಗುತ್ತೆ, ನನಗೂ ಮನಸ್ಸಿಗೆ ಸಮಾಧಾನ ಇರುತ್ತೆ. ನೀವು ಹೋಗಿ ರೆಡಿಯಾಗಿ. ಸರಿ ಸರ್, ಇದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಕಮಲಿಯವರೇ, ನಾನು ಅದನ್ನೆಲ್ಲ ಎತ್ತಿಡ್ತೀನಿ, ನೀವು ಬೇಗ ಹೋಗಿ ರೆಡಿಯಾಗಿ.
ಎಲ್ಲ ನೀವು ಹೇಳಿದಾಗೆ ಮಾಡ್ತಾ ಇದ್ದೀವಿ. ನಿಮ್ಮ ಪ್ಲ್ಯಾನ್ ಪ್ರಕಾರನೇ ಎಲ್ಲ ನಡೀತಾ ಇರೋದು. ಅವ್ರುಗಳ ನಂಬಿಕೆ ಗಿಟ್ಟಿಸ್ಕೊಂಡು ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಸ್ಕೊಂಡಾಯ್ತು. ಅಫಿಷಿಯಲ್ ಡಾಕ್ಯುಮೆಂಟ್ಸ್ ನನ್ನ ಕೈಗೆ ಬರಲಿ, ಆಮೇಲೆ ಇದೆ ಎಲ್ರಿಗೂ. ಕಮಲಿ ಮತ್ತು ಅವಳ ಗಂಡ ಇಬ್ಬರು ಬಂದಿದ್ರು. ಸುಮಾರು ಕ್ವಶನ್ಸ್ಗಳು ಕೇಳಿದ್ರು, ಆದರೆ ನನ್ನ ಸ್ಟೈಲಲ್ಲೇ ಕೌಂಟ್ರ್ ಕೊಟ್ಟು ಕಳಿಸಿದ್ದೀನಿ. ಇನ್ನು ನನ್ನ ಹತ್ರ ಬರೋ ಧೈರ್ಯ ಅವ್ರು ಮಾಡಲ್ಲ, ಆ ಥರ ಮಾತಲ್ಲೇ ಹೊಡೆದು ಕಳಿಸಿದ್ದೀನಿ. ನಾನೇನು ಅನ್ಕೊಂಡಿದ್ದೀನೋ ಅದನ್ನೇ ಮಾಡೋದು, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅತ್ತೆ, ಕಮಲಿ ಬರಲ್ಲ ಅನ್ಸುತ್ತೆ. ಪೂಜೆ ಶುರು ಮಾಡೋಣವಾ? ಕಮಲಿ ಬರ್ತಾಳೆ, ಸ್ವಲ್ಪ ಹೊತ್ತು ಕಾಯೋಣ. ಬರೋ ಹಾಗಿದ್ದಿದ್ರೆ ಇಷ್ಟೊತ್ತಿಗೆ ಬರ್ತಿದ್ಲು. ಅವಳಿಗೆ ಬರೋಕ್ ಮನ್ಸಿಲ್ಲ ಅನ್ಸುತ್ತೆ. ತಾತನ ಬಗ್ಗೆ ಫೀಲಿಂಗ್ಸ್ ಇದ್ದಿದ್ರೆ ಇಷ್ಟೊತ್ತಿಗೆ ಬಂದಿರೋಳು. ಅವಳಿಗೋಸ್ಕರ ವೇಟ್ ಮಾಡೋದು ವೇಸ್ಟ್. ಕಮಲಿ, ಇದ್ಯಾಕಮ್ಮ ಅಲ್ಲೇ ನಿಂತೆ? ಬಾ ಒಳಗಡೆ. ಅಜ್ಜಿ, ಅದು ರಿಷಿ, ಬಾಪ, ಬಾಮ್ಮ ಒಳಗಡೆ. ಅಜ್ಜಿ ಆಶೀರ್ವಾದ ಮಾಡಿ. 100 ವರ್ಷ ಸುಖವಾಗಿ ಬಾಳಿ. ರಿಷಿ, ನೀನು ಬಂದಿದ್ದು ತುಂಬಾನೇ ಖುಷಿ ಆಯ್ತಪ್ಪ. ಕ್ಷಮಿಸಿ ಅಜ್ಜಿ, ಬರ ದೋಸೆ ತಡ ಆಯಿತು. ಪರವಾಗಿಲ್ಲ ಬಿಡಮ್ಮ, ಪೂಜೆಗೆಲ್ಲ ಸಿದ್ಧ ನಡೆದಿದೆ. ಬನ್ನಿ ಒಳಗಡೆ, ಬನ್ನಿ ಬಾ. ಕಮಲಿ, ಅಲ್ಲ ಋಷಿ, ನೀನಿಷ್ಟು ಒಳ್ಳೆಯವನು, ಆದರೆ ಈ ಮನೇಲಿ ನಿನ್ಗೆ ಎಷ್ಟೆಲ್ಲ ಅವಮಾನ ಆಗೋಯ್ತು. ಅಲ್ಲ, ಒಂದು ಇರುವೆ ಕೂಡ ನೀನು ನೋವು ಮಾಡದೇ ಇರೋನು. ಅಂಥವನ ಮೇಲೆ ನಿನ್ನ ಮಾವನ ಕೊಲೆ ಆಪಾದನೆ ಬಂದ್ಬಿಡ್ತು. ಅಲ್ಲ, ಈ ಮನೆಯಿಂದನೇ ನಿನ್ನನ್ನು ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ನಿನ್ನ ಮೇಲಿರೋ ಕೇಸ್ ಇನ್ನೂ ಹಾಗೆ ನಡೀತಾ ಇದೆ. ಆದರೂ ಇದನ್ನೆಲ್ಲ ಯಾವುದನ್ನೂ ಮನಸ್ಸಿನಲ್ಲಿ ಇಟ್ಕೊಂಡೆ
ನಿನ್ನ ಮಾವನ ಕಾರ್ಯಕ್ಕೆ ಬಂದಿದೆಯಲ್ಲ. ಚಿಕ್ಕಮ್ಮ, ಹಳೆ ವಿಷಯ ಎಲ್ಲ ಈಗ ಯಾಕೆ? ಕಮಲಿ, ರಿಷಿ ನಿರಪರಾಧಿ ಅಂತ ನನಗೆ ಗೊತ್ತು. ಇಷ್ಟೆಲ್ಲ ಆದಮೇಲೂ ಮಾವನ ಪೂಜೆಗೆ ಬಂದಿದ್ದಾನಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಅವನಿಗೂ ಮಾವನ ಕೊಲೆಗೂ ಯಾವ ಸಂಬಂಧನೂ ಇಲ್ಲ ಅಂತ. ಇಷ್ಟಾದರೂ ಅವನ ಮೇಲಿನ ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ಕೆಲವರು ಇನ್ನೂ ನಿರ್ಧಾರ ಮಾಡಿಲ್ವಲ್ಲ, ಅದಕ್ಕೆ ನನಗೆ ಬೇಜಾರು. ಅತ್ತೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಏನೋ ನನಗೆ ಗೊತ್ತಿಲ್ಲ. ಅದು ಪ್ಲೀಸ್ ಅತ್ತೆ, ಕೇಸ್ ವಾಪಸ್ ತಗೊಳ್ಳಿ. ನೋಡಿ, ನೀವು ನಮ್ಮ ಯಾರ ಮಾತು ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಕಮಲಿ ಮಾತು ಕೇಳ್ತೀರಾ ಅಂತ ನನಗೆ ಗೊತ್ತು. ಕಮಲಿ, ನಿನ್ನ ಗಂಡನ ಮೇಲಿನ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಅಜ್ಜಿಗೆ ಹೇಳಮ್ಮ. ಆಂಟಿ, ಕೇಸ್ ವಾಪಸ್ ತಗೊಳ್ಳೋದು ಬೇಡ, ಕೇಸ್ ಮುಂದುವರಿಲಿ. ಯಾಕಂದ್ರೆ ನಾನು ಯಾವ ತಪ್ಪು ಮಾಡಿಲ್ಲ, ಅದು ನಮ್ಮ ಮನೆಯವ್ರಿಗೆ ಗೊತ್ತು. ಮೋರ್ ಓವರ್ ಕಮಲಿ ಅವ್ರಿಗೆ ಗೊತ್ತು ನಾನು ಯಾವುದು ತಪ್ಪು ಮಾಡಿಲ್ಲ ಅಂತ. ಸತ್ಯ ಒಂದಲ್ಲ ಒಂದಿನ ಇಡೀ ಪ್ರಪಂಚಕ್ಕೆ ಗೊತ್ತಾಗಲೇಬೇಕು. ಈ ಕೇಸ್ ನಡೀತಿರೋದು ನನಗೆ ಯಾವುದೇ ಥರ ಬೇಜಾರಿಲ್ಲ. ನನ್ನ ಕೈಯಲ್ಲಿ ಆರ್ತಿ ಇಟ್ಕೊಂಡು ತಾತನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ತಾತನ ಸಾವಿಗೆ ಕಾರಣ ಅಲ್ಲ. ತಾತನ ಸಾವಿಗೆ ಯಾರು ಕಾರಣ ಆಗಿದ್ದಾರೋ ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ಅವ್ರು ಯಾರೇ ಆಗಿದ್ರು ಹುಡುಕಿ ಶಿಕ್ಷೆ ಕೊಡಿಸ್ತೀನಿ. ನಿಜ ಸರ್, ಸರಿಯಾಗಿ ಹೇಳಿದ್ರಿ. ಅದಕ್ಕೆಪ್ಪ ನಾನು ಈ ಕೇಸ್ನ ವಾಪಸ್ ತಗೊಳ್ಳಿಲ್ಲ. ನನಗೆ ಅರ್ಥ ಆಗಿದೆ ಅಜ್ಜಿ. ಸರ್, ನೀವು ಆರತಿ ಮಾಡಿ. ಪೂಜೆ ಎಲ್ಲ ಮುಗೀತು. ರಿಷಿ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ನಾನು ಕಮಲಿ ಹತ್ರ ಸ್ವಲ್ಪ ಮಾತಾಡೋದಿದೆ, ಕಾಲೇಜ್ ವಿಷಯ ಮಾತಾಡ್ಕೊಂಡು ಬರ್ತೀನಿ. ಹಾಂ, ಸರಿ ಅಜ್ಜಿ. ಬಾಮ್ಮ. ಬಾ ಕಮಲಿ, ಕೂತ್ಕೊಮ್ಮ. ಕಮಲಿ, ಅದು ಏನು ವಿಷಯ ಅಂದರೆ, ಒಂದು ನಿಮಿಷ ಇರು. ಈ ಕಾಲೇಜಿನ ಡಾಕ್ಯುಮೆಂಟ್ಸ್ ಬಗ್ಗೆ ನಿನ್ನ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗಿತ್ತು. ಕಮಲಿ, ನಮ್ಮ ಕಾಲೇಜಿನ ಸಂಪೂರ್ಣ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ ಅಮ್ಮ. ಈಗ ರಜಾ ಇದೆ, ಬೇರೆ ಏನೋ ನಿನ್ನ ಹೆಗಲ ಮೇಲೆ ಭಾರ ಹಾಕ್ತಿದ್ದೀನಿ ಅಂತ ಅನ್ಕೋಬೇಡ. ಅಯ್ಯೋ ಅಜ್ಜಿ, ಇದನ್ನೆಲ್ಲ ಭಾರ ಅನ್ಕಂತೀನ? ಇದನ್ನ ನಾನು ಇಷ್ಟಪಟ್ಟು ಮಾಡ್ತಿರೋ ಕೆಲಸ. ನನಗೆ ಗೊತ್ತಮ್ಮ. ಹಾಂ,
ಸಿ ಬ್ಲಾಕ್ನ ಒಂಚೂರು ಪೇಂಟಿಂಗ್ ಮಾಡಿಸ್ಬೇಕು, ಡಿ ಬ್ಲಾಕ್ನ ರೆನೋವೇಷನ್ ಮಾಡಿಸ್ಬೇಕು, ಸ್ಟಾಫ್ ರೂಮ್ ಸ್ವಲ್ಪ ಚೇಂಜ್ ಆಗಬೇಕು. ಅದೇ ಅದರದ್ದೇ ಈ ಫೈಲ್. ಮಳೆಗಾಲ ಬರೋಕ್ಕೆ ಮುಂಚೆ ನಮ್ಮ ಗ್ರೌಂಡ್ನೆಲ್ಲ ಕ್ಲೀನ್ ಮಾಡಿಸಿ ಮರಳು ಹಾಕಿ ನೀಟಾಗಿ ಮಾಡಬೇಕು. ಈ ಸಲ ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಈ ವಿಷಯನ ನೀನೇ ಮೊದಲು ಹೇಳಿದ್ದೆ ಅಲ್ವಾ? ಹ್ಞೂ ಅಜ್ಜಿ. ಹಾಗೆ ಲೈಬ್ರರಿ ಬಗ್ಗೆ ನೀನು ಹೇಳಿದ ಪ್ಲ್ಯಾನು ತುಂಬ ಯೂನಿಕ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅತ್ತೆ ಕಮಲಿ ಹತ್ರ ಬರೀ ಕಾಲೇಜಿನ ಮಾಮೂಲಿ ವಿಚಾರ ಮಾತಾಡ್ತಿದ್ದಾರೆ. ನಾನಿದ್ದೀನಿ ಅಂತನ? ನಾನು ಇಲ್ಲದೆ ಇದ್ರೆ ಬೇರೇನೋ ವಿಚಾರ ಮಾತಾಡ್ತಿದ್ರು ಅನ್ಸುತ್ತೆ. ಸರ್, ಊರಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ, ಆದರೆ ಯಾವಾಗ ಹೋಗೋದು ಅಂತ ಪ್ಲ್ಯಾನ್ ಮಾಡಿಲ್ಲ. ಸರಿ ಶಂಭು, ಒಂದು 4 ದಿನ ನೀನು ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಬಾ. ಹುಷಾರು. ಸರಿ ಸರ್. ಸರ್, 1 ನಿಮಿಷ ಬಂದೆ. ರಿಷಿ ಸರ್, ಏನಂದ? ರಿಷಿ ಸರ? ಎಸ್ ರಿಷಿ ಸರ್. ಇದೇ ನನಗ ಹೊಸದಾಗಿ ರಿಷಿ ಸರ್ ಅಂತ ಕರಿತಿದ್ಯಾ? ನೀವು ನನ್ನ ಗುರುಗಳಲ್ವಾ ಸರ್? ನಾ ಫ್ರೆಂಡ್ಸ್ ಆಗಿರ್ಬೋದು, ಕ್ಲೋಸ್ ಆಗಿರ್ಬೋದು, ಬಟ್ ಗುರುಗಳಿಗೆ ಕೊಡೋ ರೆಸ್ಪೆಕ್ಟ್ ಕೊಟ್ರೇನೆ ಚೆನ್ನಾಗಿರೋದು. ಇವತ್ತಿಂದ ನಾನು ನಿಮ್ಮನ್ನ ರಿಷಿ ಸರ್ ಅಂತಾನೆ ಕರೆಯೋದು. ಪ್ಲೀಸ್ ಬೇಡ, ನನಗೆ ರಿಷಿ ಸರ್ ಅಂತ ಕರೆಯೋದು ಕಮ್ಮಿ ಅವರೊಬ್ಬರೇ. ಬೇರೆಯವ್ರು ಕರೆದ್ರೆ ನನಗೆ ಕಂಫರ್ಟಬಲ್ ಫೀಲ್ ಆಗಲ್ಲ. ರಿಷಿ ಸರ್, ನಾನು ನಿಮ್ಮನ್ನ ಸರ್ ಅಂತ ಕರಿತಿರೋದು ಗೌರವದಿಂದ, ಬೇರೆ ಇಂಟೆನ್ಷನ್ಸ್ ಇಂದ ಅಲ್ಲ ಸರ್. ಆ್ಯಂಡ್ ಡೆಫಿನೆಟ್ಲಿ ಕಮಲಿನ ಇಮಿಟೇಟ್ ಮಾಡೋಕ್ಕಂತೂ ಅಲ್ವೇ ಅಲ್ಲ. ಹೇಳಿದ್ನಲ್ಲ ಸರ್, ನೀವು ನನಗೆ ಪಾಠ ಹೇಳ್ಕೊಡೋರು, ಬಟ್ ನಾನು ಒಂದಿನೂ ನಿಮಗೆ ಆ ಗೌರವ ಕೊಟ್ಟಿಲ್ಲ. ಸೊ ನಾನಂತೂ ಡಿಸೈಡ್ ಮಾಡಿದ್ದೀನಿ, ನಿಮ್ಮನ್ನ ಇವತ್ತಿಂದ ನಾನು ರಿಷಿ ಸರ್ ಅಂತಾನೆ ಕರೆಯೋದು. ಯು ನೋ ವಾಟ್ ರಿಷಿ ಸರ್, ನೀವಿವತ್ತು ಬರ್ತಿರೋದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಬಟ್ ನೀವು ಬಂದಿದ್ದು ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನಾನು ಅಡುಗೆ ಮಾಡೋಕ್ಕೆ ಕಲ್ತಿದ್ದೀನಿ ರಿಷಿ ಸರ್. ಇವತ್ತು ನಾನೇ ನಿಮಗೆ ಟೇಸ್ಟಿಯಾಗಿ ಅಡುಗೆ ಮಾಡಿ ಹಾಕ್ತೀನಿ. ನೀನಾ? ಎಸ್, ಅಫ್ಕೋರ್ಸ್. ನೀವು ಒಂದ್ಸತಿ ನನ್ನ ಕೈ ರುಚಿ ತಿಂದ್ರೆ ಮತ್ತೆ ಮತ್ತೆ ನಮ್ಮ ಮನೆಗೆ ಊಟಕ್ಕೆ ಬರ್ತೀರಾ. ಈ ಅನಿಕಾ ಅಂದ್ರೆ ಬರೀ ಫ್ಯಾಷನ್ ಮಾಡ್ಕೊಂಡು ಹೈಫೈ ಇಂಗ್ಲಿಷ್ ಮಾತಾಡ್ಕೊಂಡು ಓಡಾಡೋ ಹುಡುಗಿ ಅಲ್ಲ ಅಂತ ನಿಮ್ಗೆ ಇವತ್ತು ಗೊತ್ತಾಗತ್ತೆ. ಓ ಮೈ ಗಾಡ್, ಸ್ಟೋವ್ ಮೇಲೆ ಏನೋ ಹಾಕಿದ್ದೆ, ಐ ಮೀನ್ ಇಟ್ಟಿದ್ದೆ. ಕುಕ್ ಆಗ್ತಿದೆ ರಿಷಿ ಸರ್, ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಬೇಕು. ಐ ಬಿ ಬ್ಯಾಕ್ 1 minute. ಅನಿಕಾ ತುಂಬಾ ಬದಲಾಗಿದ್ದಾಳೆ. ಅಡುಗೆ ಮಾಡೋದೆಲ್ಲ ಕಲ್ತಿದ್ದಾಳ. ಸರಿ ಅಜ್ಜಿ, ನಾನು ಅದನ್ನೆಲ್ಲ ನೋಡ್ಕೊತೀನಿ. ರಿನೋವೇಷನ್ ಕೆಲಸನ ಶುರು ಮಾಡಮ್ಮ, ಅದಾದ್ಮ್ಯಾಕೆ ಪೇಂಟಿಂಗ್ ಕೆಲಸ, ಆಮ್ಯಾಕೆ ಇನ್ನೇನು ಮಳೆಗಾಲ ಶುರುವಾಗೋ ಅಷ್ಟೊತ್ತಿಗೆ ಗ್ರೌಂಡ್ನೂ ಕ್ಲೀನ್ ಮಾಡಿಸ್ಬಿಡ್ತೀನಿ. ಹಾಂ ಕಮಲಿ, ಹೊಸದಾಗಿ ಲೆಕ್ಚರರ್ಸ್ನ ಅಪಾಯಿಂಟ್ ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ವಲ್ವಾ? ಹಾಂ ಅಜ್ಜಿ, ಅದಕ್ಕೆ ಇಂಟರ್ವ್ಯೂ ಸ್ಟಾರ್ಟ್ ಮಾಡಬೇಕು. ಸರಿ, ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡ್ಕೊ, ಓಕೆನಾ? ಸರಿ ಅಜ್ಜಿ.